ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು FID ನಂಬರ್ನ ಉಪಯೋಗ, ಆಧಾರ್ ಕಾರ್ಡ್ ನಂಬರ್ ಹಾಕಿ FID ಪಡೆಯುವುದು ಹೇಗೆ ಎನ್ನುವ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರೈತರಿಗೆ ಉಪಯುಕ್ತ ಮಾಹಿತಿ ನೀಡುವ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರವು ರೈತರ ಅನುಕೂಲಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ಗೊಳಿಸುತ್ತಿದೆ. ರೈತರು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಕೃಷಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ಪಶುಸಂಗೋಪನೆ, ಮೀನುಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ರೈತರು ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿದ್ದಾರೆ. ಸರ್ಕಾರದ ಎಲ್ಲ ಯೋಜನೆಗಳ ರೈತರಿಗೆ ಸಹಾಯ ಪಡೆಯಲು ರೈತರ ಅಗತ್ಯ ದಾಖಲಾತಿಗಳನ್ನು ಪಡೆದುಕೊಂಡು ರಾಜ್ಯ ವಿಶೇಷ ಮತ್ತು ನಿರ್ದಿಷ್ಟ ಇಲಾಖೆಯು ರೂಪಿಸಿದ ದತ್ತಾಂಶವೇ ಈ FID ಆಗಿದೆ. ರೈತರು ಸರ್ಕಾರದ ಯೋಜನೆ, ನೆರವು, ಸವಲತ್ತು ಪಡೆಯಲು ಇದು ಸಹಾಯಕವಾಗಿರುತ್ತದೆ. ರೈತರಿಂದ ಅಗತ್ಯ ದಾಖಲಾತಿಗಳಾದ ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್, ಕಾಸ್ಟ್ ಇನ್ಕಮ್, ಮೂಲ ದಾಖಲೆಗಳನ್ನು ಒಳಗೊಂಡಿರುವುದೇ ಈ FID ಆಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಸಲುವಾಗಿ ರೂಪಿಸಿದ ಎಲ್ಲ ಯೋಜನೆಗಳೇ ಈ FID ಕಡ್ಡಾಯವಾಗಿದೆ. ಈ ಮೊದಲು ನೀವು FID ಅನ್ನು ನೋಂದಣಿ ಮಾಡಿಸಿದ್ದಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ FID ನಂಬರನ್ನು ಪಡೆಯೋದು ಹೇಗೆ ಅಂತ ನಾವು ನೋಡುತ್ತಾ ಹೋಗೋಣ. ಮೊದಲು ನಿಮ್ಮ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ FID ನಂಬರ್ ಅಂತ ಟೈಪ್ ಮಾಡಿ. FID ನಂಬರ್ ಅಂತ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ನಿಮ್ಮ 12 ಡಿಜಿಟ್ ಅಂಕಿಯ ಆಧಾರ್ ಕಾರ್ಡ್ ನಂಬರನ್ನು ನಮೂದಿಸಿ. ಓಕೆ ನೀಡಿದರೆ FID ನಂಬರ್ ಮತ್ತು ನಿಮ್ಮ ಹೆಸರು ದೊರೆಯುತ್ತದೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.